ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಕೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಮತ್ತು ಆಚೆಗಡೆ ಕಸ ಎಲ್ಲ ಗುಡಿಸಿ ಅಲ್ಲೂ ಎಲ್ಲನೂ ಬಾಗಿಲೆಲ್ಲ ತೊಳೆದು ರೆಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ರೆಡಿ ಆಯಿತು. ರಂಗೋಲಿನೂ ಎಲ್ಲ ಬಿಟ್ಟಿದ್ದೀನಿ ಆಚೆ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿನೂ ಬಿಟ್ಟು ರೆಡಿ ಆಗಿದೆ. ಇವಾಗ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ, ಒರೆಸಿ ಮತ್ತು ಫೋಟೋ ಎಲ್ಲನೂ ಒರೆಸಿ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳಿಬೇಕು, ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಇದು ಫುಲ್ಲು ಎಲ್ಲ ಕ್ಲೀನ್ ಮಾಡಾದ ತಕ್ಷಣ ಹೋಗಿ ಪಾತ್ರೆ ಬೆಳಗೋದೊಂದು ಐತೆ. ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದನ್ನು ರೆಡಿ ಮಾಡಬೇಕು. ಸೊ ಇವಾಗ ನಾನು ಪಾತ್ರೆ ಎಲ್ಲನೂ ಬೆಳ್ಕೊತಿದ್ದೀನಿ. ಇದನ್ನೆಲ್ಲ ಬೆಳಗಿ ತೊಗೊಂಡೋಗಿಟ್ರೆ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಮುಡಿಸ್ತಾರೆ. ಅಷ್ಟರಲ್ಲಿ ನಾನು ನೈವೇದ್ಯಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ. ಸೊ ಇವಾಗ ಪಾತ್ರೆ ಎಲ್ಲ ಬೆಳಗಾಯಿತು. ಇವಾಗ ರೆಡಿ ಆಗಬೇಕು, ಆಮೇಲೆ ಹೋಗಿ ಅಡುಗೆ ಎಲ್ಲ ಮಾಡ್ಕೋತೀನಿ. ಸೊ ಇವಾಗ ಸೀರೆ ಉಟ್ಕೊಂಡಿದ್ದೀನಿ. ಬೇಗ ಮಗ ಎಲ್ಲ ರೆಡಿ ಮಾಡಿಕೊಂಡು ತಲೆ ಒಂದು ಬಾಚ್ಕೊಳ್ಳೋದು ಬಾಕಿ, ತಲೆ ಆಮೇಲೆ ಬೇಕಾದ್ರೆ ನೋಡೋಣ. ಸೊ ಇವಾಗ ರೆಡಿಯಾಗಾಯಿತು, ತಲೆನೂ ಬಾಚ್ಕೊಂಡಿದ್ದೀನಿ. ಬಳೆ ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಇಯರಿಂಗ್ಸು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಈ ಸರದ್ದೇನೆ. ಸೊ ಇವಾಗ ಸಂಪ್ಳ ರುಬ್ಬಕ್ಕೆ ಎಲ್ಲ ಉನಿ ಹಾಕ್ಕೊಂಡಿದ್ದೆ. ಇವಾಗ ಸಂಪ್ಳ ರುಬ್ಬಬೇಕು, ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಅದನ್ನು ಈಗ ರುಬ್ಕೋತಾ ಇದ್ದೀನಿ. ಸೀಮೆ ಅಕ್ಕಿ ಪಾಯಸ ಮಾಡ್ತೀವಲ್ಲ, ಸೊ ಅದನ್ನು ಮತ್ತು ಅಕ್ಕಿ ಮತ್ತು ಮೆಂತ್ಯ ಉದ್ದಿನ ಕಾಳು ಎಲ್ಲ ಉನಿ ಹಾಕಿದ್ದೆ. ಇವಾಗ ಅದನ್ನೆಲ್ಲ ರುಬ್ಕೋತಾ ಇದ್ದೀನಿ. ಇವಾಗ ಕೇಸರಿ ಬಾತ್ ಮಾಡಬೇಕು. ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡೋಣ ಬನ್ನಿ. ಸೊ ಇವಾಗ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇನ್ನೇನು ರೆಡಿ ಆಯಿತು, ಎಲ್ಲ ಕುದ್ದಾಯಿತು. ಇವಾಗ ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಿ ಕ್ಲೋಸ್ ಮಾಡಿದ್ರೆ ನೈವೇದ್ಯಕ್ಕೆ ಕೇಸರಿ ಬಾತ್ ಕೂಡ ರೆಡಿ ಆಗುತ್ತೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ನೀವೇ ನೋಡಿರ್ಬೋದು, ವೀಡಿಯೋ ಹಾಕಿದ್ದೀನಿ. ಸೊ ಅಮ್ಮನೇ ಎಲ್ಲ ರೆಡಿ ಮಾಡಿದರು, ನಾನು ಬೇರೆ ಕೆಲಸ ನೋಡ್ಕೋತಿದ್ದೆ. ಸೊ ನಾಷ್ಟನೂ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ಬಾಯ್.